ಎಲ್ಲರೂ ಉಂಡು ಕುಂತೀರಿ ಹಂಗೆ ಕುಂತೀರಿ? ಯಾಕಂದ್ರೆ ನಾವೆಲ್ಲ ಉಂಡು ಬಂದಿದ್ದೆವು. ಇವತ್ತು ವಿಶೇಷವಾಗಿ ಭಾಳ ದಿವಸ ಬಾದು. ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ 2.5 ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಇದೇ ಇರಬೇಕು ಅಂತ ಅನ್ನಿಸ್ತದ. ಯಾವ್ದಾರ ಮಾಡಿದೇವ? ಇಲ್ಲಲ್ಲ. ಈಗ ಶುರು ಆಯ್ತವೆ ಒಂದೊಂದು. ಭಾಳ ಸಂತೋಷ. ಈಗ ಮಲ್ಲಿಕಾರ್ಜುನ್ ಖೋಬಾ ಅವ್ರು ಮಾತಾಡುವಾಗ ಹಿಂದಿನ ನೆನೆಸ್ಕೊಂಡ್ರು ಮಳಿದು. ಅಲ್ಲಿ ಗುಡಿಯಾಗ ಹೋಗಿದಾಗ ಬಾಲಮ್ಮ ತಾಯಿ ಆಶೀರ್ವಾದ ತಗೊಂಡು ಅಲ್ಲಿ ನಮ್ಮ ಹನುಮಂತಪ್ಪವ್ರ ಅಧ್ಯಕ್ಷರು ಹೇಳಿದ್ರು, ಸರ್ ನೀವು ಹೊಂಟಿರಿ, ಇವತ್ತು ತಾಯಿ ಬಲ್ಲಿ ಮುಟ್ಟ ತಕ್ಷಣ ಇವತ್ತು ಮಳೆ ಬಂತು. ಮಳೆ ಅಂದರೆ ಬಂಗಾರ. ಇವತ್ತು ನಮಗೆ ರೈತರಿಗೆ ಬಂಗಾರು ನಿಖಿಲ್. 15-20 ದಿವಸ ಹಿಡಿದು ನಾವು ಮಳೆ ಕಾಯ್ಲತ್ತಿದ್ದೆವು. ಅದಕ್ಕೆ ಬರ್ಲತ್ತರ ನಾವು ಮೋಡ ನೋಡಿದೆ. ನಾನಂದೆ, ನಮ್ಮ ಕಾರ್ಯಕ್ರಮ ಏನಾರ ಆಗಲಿ ನಿಖಿಲ್ ಅವರೇ, ಬಟ್ ಮಳೆ ಬರಲಿ ಅಂತ ಹೇಳಿದೆ ನಾನು. ಹಂಗ ಇವತ್ತೇನದಲ್ಲ ಒಂದು ಶುಭ ಸಂಕೇತ. ವಂಕೆ ಸಾಬರು ತಮ್ಮ ಶೇರ್ ಶಾಯರಿದಲ್ಲಿ ಏನು ಹೇಳಿದ್ರು, ಮನುಷ್ಯಾಗ ಹಿಂಗೆ ಬೀಳೋದೊಂದು ಸ್ಟೇಜ್ ಇರ್ತದ, ಆಮೇಲೆ ಹೇಳೋದೊಂದು ಸ್ಟೇಜ್ ಇರ್ತದ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಈಗ ಮುಗೀತಿಗೆ ಬರೀ ಹೇಳೋದೇ ಸ್ಟೇಜ್ ಅದ ಅಂತೇಳಿ ನಮ್ಮ ವಂಕೆ ಸಾಬರು ಹೇಳಿಬಿಟ್ರು. ಆಮೇಲೆ ನಿಖಿಲ್ ಅವರೇ, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕ್ಷೇತ್ರ ಅಲ್ಲಿ ನನಗೆ 2 ಕ್ಷೇತ್ರ. ನಾರ್ತ್ನಿಂದು ಮೊದಲು MLA ಆಗಿದೆ, ಇಲ್ಲಿಂದ 2 ಬಾರಿ ಆದೆ. ನಮ್ಮ ಸೂರ್ಯಕಾಂತ್ ಅವರು ಇದ್ದಾರ, ಮಲ್ಲಿಕಾರ್ಜುನ್ ಖೋಬಾ ಇದ್ದಾರ, ರಮೇಶ್ ಪಾಟೀಲ್ ಇದ್ದಾರ, ಶಾಂತ್ಲಿ ಸೋಳ್ಗಿ, ಅಸಾದು, ನಮ್ಮ ಸಜ್ಜಾದು, ಎಲ್ಲರೂ, ಹುಲಿ, ರಾಜಶೇಖರು, ನಮ್ಮ ಬಾಲ್ಕಿ, ನೇಳ್ಗೆ, ವಂಕೆ, ಎಲ್ಲರೂ ತಗೊಂಡೆ ಹೆಸರು. ಅಂದರೆ ನಮ್ಮ ಮನೆಗೆ ನಾ ಹೇಳ್ತೀನಿ, ನನಗೆ BP ಅಕಸ್ಮಾತ್ ಹೆಚ್ಚಿಗಾಯ್ತು ಅಂದರೆ ಜನರ ಮಧ್ಯದಲ್ಲಿ ಹೋಗಿದ್ರೆ 1 ಮಿನಿಟ್ದಾಗ BP ಕಮ್ಮಿ ಮಾಡಾಕ್ತಾರ ಅಂತ ಹೇಳ್ತೀನಿ ನಾನು. 1 ಮಿನಿಟ್. ಅಷ್ಟೊಂದು ಪ್ರೀತಿ ವಿಶ್ವಾಸ. ಮತ್ತ ನಂದು 15ನೇ ತಾರೀಕು ಬರ್ತ್ಡೇ, ನಂದು ಹೋದ ತಿಂಗಳು. ಮೊದಲಾರ ಬರ್ತ್ಡೇನೇ ಮಾಡ್ಕೋತಿದ್ದಿಲ್ಲ, ಮಿನಿಸ್ಟರ್ ಆದ್ಮ್ಯಾಗ ಮಂದಿ ಶುರು ಮಾಡಿದ್ರು ಜಾತ್ರೆ. ಎಲ್ಲರೂ ನಾವು ಬರ್ತ್ಡೇ ಗಿರ್ತ್ಡೇ ಮಾಡ್ಕೊಂಬರಿಲ್ಲ. ಹೋದ ವರ್ಷ ಬರ್ತ್ಡೇ ಮಾಡ್ಕೊಂಬ ಮುಂದ ಸುಮಾರು ಜಾಸ್ತಿ ಮಂದಿ ಬಂದಿರು. ನಾನಂದ, ಕುಮಾರಣ್ಣ ಮಂತ್ರಿ ಆಗಿರು 9ನೇ ತಾರೀಕಿಗೆ, ನಂದು ಬರ್ತ್ಡೇ ಆಯಿತು 15 ತಾರೀಕಿಗೆ. ಇದು ಜರ ಅರ್ಧ ಕುಮಾರಣ್ಣನ ಮಹಿಮಾ ಕಾಣತ್ತದ ಬರ್ತ್ಡೇದಾಗ ಅಂತ ಅನಿಸಿತ್ತು ನನಗೆ. ಆದರೆ ಈ ಬರ್ತ್ಡೇ 15ನೇ ತಾರೀಕಿಗೆ ದಾಖಲೆ ರೀತಿ ಜನ ಬಂದು ಆಶೀರ್ವಾದ ಮಾಡಿ ಹೋಗಿದ್ದು ನಾನು ನೋಡಿದ್ದೇನೆ. ದಾಖಲೆ ರೀತಿ. ಎಲ್ಲೋ ಒಂದು ಕಡೆ ನಾನು ಪಕ್ಕ ತಾಯಿ ಭಕ್ತ. ಈಗ ಹೋಗಿದ್ದೀವಲ್ಲ, ನಾನು ಮೊನ್ನೆ ಮಂಗಳವಾರ ತುಳಜಾ ಭವಾನಿಗೆ, ಅಕ್ಕ ಅಂದರೆ ನಿಮ್ಮ ತಾಯಿ ಮೊನ್ನೆ ಕುಮಾರಣ್ಣವ್ರ ಜೊತೆಲಿ ಕೂತಾಗ, ಇಲ್ಲ ಬಂಡೆಪುರೇ ತುಳಜಾಪುರಕ್ಕೆ ನನಗೆ ಭೀ ಹೋಗೋ ಆಸೆ ಇದೆ ಅಂತಂದರು. ಅಕ್ಕ, 1 ಸಲ ನಾನು ಕುಮಾರಣ್ಣ ಕರ್ಕೊಂಡು ಹೋಗಿದ್ದೀನಿ, ಈಗ ಮಂತ್ರಿ ಆಗಿದಾರ, ನಂದು ಕೆಲವು ಎಲ್ಲ ಇದು ಅವ, ಎಲ್ಲ ಸೇರಿಸಿ ನಿಮಗೆ ನಮ್ಮ ಜಾತ್ರೆ ನಿಮ್ಮ ಜಾತ್ರೆ ಎಲ್ಲ ಸೇರಿಸಿ ತುಳಜಾಪುರದಾಗ ಮಾಡ್ತೀನಿ ಎಂಬ ನಿಟ್ಟಿನಲ್ಲಿ ಅಕ್ಕಗೆ ಹೇಳಿದ್ದೀನಿ ನಾನು. ಅಂದರೆ ಆ ತಾಯಿಗೆ
ಮೂರು ಬಾರಿ ಗೆದ್ದಾಗ ನಮ್ಮ ಮನೆಯಿಂದ ತುಳಜಾಪುರ 200 ಕಿಲೋಮೀಟರ್ ಆಗುತ್ತೆ. ಆಸ್ ಎ ಮಿನಿಸ್ಟರು ಸೈಕಲ್ ಹೊಡ್ಕೊಂಡು ಆ ತಾಯಿ ಹತ್ರ ಹೋಗಿದ್ದೀನಿ. ಎಲ್ಲ ನಮ್ಮ ಜಾತ್ರೆಗೆ ತಗೊಂಡು 3 ದಿವಸ. ಹಾಗಾಗಿ ಮೊನ್ನೆ ಆ ತಾಯಿ ಹೆಸರು ಮ್ಯಾಗ ಒಂದು ಸಂಕಲ್ಪ ಮಾಡಿದೆ ನಾನು. ಇಷ್ಟು ಜನ ನಮಗ ಆಶೀರ್ವಾದ ಮಾಡ್ತಾ ಇದ್ದಾರ, ಬೆಂಬಲಿಸ್ತಾ ಇದ್ದಾರ, ರಾಜಕೀಯದಲ್ಲಿ ಜೈಘೋಷ ಹಾಕ್ತಾರ. ಅವ್ರು ಕೊಟ್ಟಿದ್ದೇ ಶಕ್ತಿ ಇದೆ. ಇದು ರಾಜಕೀಯದಾಗಲಿ ಸರ್ಕಾರ ಆಗಲಿ ಇವತ್ತು ನೋಡಿ, ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ದಾರ. ನಮಗೊಂದು ದೊಡ್ಡ ಶಕ್ತಿ NDA ಸರ್ಕಾರದಲ್ಲಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಬಹಳ ಒಳ್ಳೆ ಸ್ಕೀಮ್ಗಳು ಬರ್ತಾ ಇದೆ, ಸಬ್ಸಿಡಿ ಸ್ಕೀಮ್ಗಳು ಬರ್ತಾ ಇದೆ. ಅದಕ್ಕೆ ನಾನು ಹೇಳಿದೆ, ಆ ತಾಯಿಯ ಆಶೀರ್ವಾದದಿಂದ ಈ 1 ವರ್ಷ ನಾವು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಏಳಿಗೆಗೋಸ್ಕರ ದುಡಿಬೇಕು ಎಂಬ ನಿಟ್ಟಲ್ಲಿ ಸಂಕಲ್ಪ ಮಾಡಿದ್ದೀನಿ. ಇದು ಅಂದ್ರೆ ಯಾವ್ಯಾವ ಫೆಸಿಲಿಟೀಸು ರಾಜಕೀಯ ಜೈ ಹೊಡೆದು ಬಿಟ್ಟು ನಮ್ಮ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಈ ಕೇಳೋ ಬಿಟ್ಟು ಕುಡ ಕೈ ಆಗಂತ ಶಕ್ತಿಗಳು ನಾವು ಕ್ರಿಯೇಟ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ 1 ವರ್ಷ ಕೆಲಸ ಮಾಡಬೇಕು. ಅದಕ್ಕೆ ಸಮರ್ಪಕವಾಗಿ ನಮ್ಮಲ್ಲೆಲ್ಲ ಐಡಿಯಾ ಇದಾವೆ. ಯಾಕಂದ್ರೆ ಅದೇ ಒಂದು ಸಿಸ್ಟಮ್ನಲ್ಲಿ ನಾವೆಲ್ಲ ಬಂದವರಿದ್ದೀವಿ. ಹಾಗಾಗಿ ಇವತ್ತು ತಮ್ಮ ಅಪಾರವಾಗಿ ಒಂದು ಪ್ರೀತಿ ವಿಶ್ವಾಸ. ಮೊನ್ನೆ ದೊಡ್ಡವರು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ್ರು, ಅವ್ರದ್ದು 65 ರಾಜಕೀಯ ಜೀವನದಲ್ಲಿ, ವರ್ಷದ ರಾಜಕೀಯ ಜೀವನದಲ್ಲಿ ಸೋಲು ಗೆಲುವು ಇಂಪಾರ್ಟೆಂಟ್ ಇಲ್ಲ, ಜನರ ಪ್ರೀತಿ ವಿಶ್ವಾಸ ಇಂಪಾರ್ಟೆಂಟ್ ಅಂದ್ರು. ಇವತ್ತು ರಾಜಕೀಯದಾಗಿದ್ರೆ ಸೋಲು ಗೆಲುವು ಕಡೆಯಿಂದಲ್ಲ, ಜನರ ಪ್ರೀತಿ ವಿಶ್ವಾಸ ಕಡೆಯಿಂದ ನಾವು ಇದ್ದಿದ್ದೀವಿ. ಜನರ ಪ್ರೀತಿ ವಿಶ್ವಾಸ ಅಷ್ಟೇ ಒಂದು ನಿಷ್ಠೆಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಹೆಂಗ್ ಬಂತು? ಎಲ್ಲ ಒಂದ್ ಕಡೆ ಗ್ಯಾರಂಟಿ, ಅದು ಇದು. ಇವತ್ತು ಏನಾಗಿದೆ ಹೇಳ್ರಿ? ನಾವೆಲ್ಲ ರೈತರ ಮಕ್ಕಳು. 70% ರೈತರು. ದೇಶದ ಬೆನ್ನೆಲುಬು ಯಾವುದಿದೆ ಅಂತಂದ್ರೆ ರೈತರು. ಏನ್ ಸೂರ್ಯಕಾಂತ್ ಅವ್ರೆ? ಆದ್ರೆ ಇವತ್ತಿ 5 ಗ್ಯಾರಂಟಿನಾಗ ರೈತರ ಗ್ಯಾರಂಟಿ ಯಾವುದಿದೆ? ಇವತ್ತು ಈ ಕಾಂಗ್ರೆಸ್ ಲೀಡರ್ಗೆ ಏನಲ್ಲ ಕಟ್ಟಿ ಮ್ಯಾಗ ನಿಂದಿರ್ಸ್ಕೇಳ್ರಿ, ಕಟ್ಟಿ ಮ್ಯಾಗ ನಿಂದಿರ್ಸ್ಕೇಳ್ರಿ. ಯಾವುದು ರೈತರ ಗ್ಯಾರಂಟಿ ಇದೆ 5 ಗ್ಯಾರಂಟಿಯಲ್ಲಿ? ಇವತ್ತು ನಮ್ಮ ಭಾಗದಲ್ಲಿ 3 ವರ್ಷ ಆಯಿತು. ಒಂದ್ ಕಡೆ ಬೆಳೆ ನಾಶು, ಇನ್ನೊಂದ್ ಕಡೆ ನೀರು ಬಂದ ಲಾಸು. ಎಷ್ಟಪ್ಪ ರೈತರಿಗೆ ಎಕ್ಕರ್ ಕೊಟ್ಟಿರಿ ನೀವು ಹೇಳ್ರಿ? 10 ಕಿಲೋ ಅಕ್ಕಿ ಕೊಡ್ಲತ್ತಾರಿ ನಿಮಗ, ಕೊಡ್ಲತ್ತಾರಿಲ್ಲ ಒಬ್ಬೊಬ್ಬರಿಗೆ. ಅದ್ರಾಗ 5 ಕಿಲೋ ಅಕ್ಕಿ ಕೇಂದ್ರ ಸರ್ಕಾರದ ಮೋದಿಜಿ ಅವ್ರದ್ದು, ಈ ಕಾಂಗ್ರೆಸ್ ಸರ್ಕಾರದಲ್ಲ. 5 ಕಿಲೋ ಅಕ್ಕಿ ದಮ್ಮಿದ್ರೆ ನಾಳೆಗೆ ಮುಂಜಾನೆ 5 ಕಿಲೋ ಇನ್ನ ಹೆಚ್ಚಿಗೆ ಕೊಡ್ರ ಗರೀಬ್ ಮಂದಿಗೆ. ಅದ ಭಾಷಣ ಹೇಳ್ತ್ರಿ 10 ಕಿಲೋ ಕೊಡ್ಲತ್ತೇವ, ನಿಮ್ದು 10 ಕಿಲೋ ಅದು. ಈ ಕಡೆ ಕ್ವಾರ್ಟರ್ ಕಿ ಏಟ್ ಹೆಚ್ಚಿಗೆ ಆಗ್ಯದ ಹೇಳು? ಎಷ್ಟು? 25. ಪಕ್ಕವೇ ಸೋನಿ ಬರಬರದ 25 ರೂಪಾಯಿ ಕುಬ ಒಂದು ದಿನಕ್ಕೆ ಹೆಚ್ಚಿಗೆ ಈ ಗಂಡಸರ ಬಲ್ಲಿ ತಗೋತಾರ. ಹೆಣ್ಮಕ್ಳು ದಿನ ಬಸ್ಸಿನಾಗ ಓಡಾಡ್ತಾರ. 8 ದಿನಕ್ಕೆ ಒಂದ್ಸಲ ಹೋದ್ರೆ ಅವ್ರಿಗೆ ಫ್ರೀ. ಇದು ಕಾಂಗ್ರೆಸ್ ಸರ್ಕಾರ.
ನೌಕರಿ ಇಲ್ದೋದ್ರ 3,000 ರೂಪಾಯಿ ಕೊಡ್ತೇವಂದ್ರಿ. ಇಲ್ಲಿ ಡಿಗ್ರಿ ಮಾಡಿರೋರೆಲ್ಲ ಇದ್ರಿ. ಎಷ್ಟು ಮಂದಿಗೆ 3,000 ರೂಪಾಯಿ ಹೊಂಟದ ಹೇಳ್ರಿ? ಹೊಂಟದ ಇಲ್ಲ. ಗುಂಡಪ್ಪ ಹೊಂಟಿಲ್ಲ ಅಂದ್ರ ಇವೆಲ್ಲ ಸುಳ್ಳು ಹೇಳ್ಕೊಂಡು ಮತ್ತೆ ನಾವು ನೋಡ್ತಾ ಇದ್ದೀವಿ ಟಿವಿಯಲ್ಲಿ. ಜಿಲ್ಲಾ ಮಂತ್ರಿಗಳಾಗ್ಲಿ ಬೇರೆಯವರಾಗ್ಲಿ ಜನರ ಬಗ್ಗೆದಾಗ ಡೆವಲಪ್ಮೆಂಟ್ ಬಗ್ಗೆದಾಗ ಚರ್ಚೆನೇ ಇಲ್ಲ. ಅವ್ರ ಶಾಸಕರು ಅವ್ರ ಮಂತ್ರಿಗಳೇ ಸರ್ಕಾರ ಬೈಲತ್ತಾರ. ಪರ್ಸೆಂಟೇಜ್ ಮೊದಲು 40 ಇತ್ತಂತ ಈಗ 60 ಆಗ್ಯದಲ್ಲತ್ತಾರ. ಇಂಥ ಕಾಲ ಏನದಲ್ಲ ನಾವು ನೋಡ್ತಾ ಇದೀವಿ. ಹಂಗಾಗಿ ನೀವೇನ್ ಫಿಕರ್ ಮಾಡಬೇಡ್ರಿ. ನಮ್ಮದು ಈ NDA ಗೌರ್ಮೆಂಟ್ ಅದ. ಈಗ ಮ್ಯಾಗ ಬಿ ಈಗ ಮುಂದೆ ಕೆಳಗ್ ಬಿ NDAನೇ ಆಯ್ತದ. ಇದು ನಾ ಅದೇ ಅಂದ ಯಾರು ತರ್ತಾರೋ ಯಾರಿಲ್ಲೋ ನೀವು ತಲೆ ಕೆಡ್ಸ್ಕೋಬೇಡ್ರಿ. ಎಲ್ಲರೂ ಸೇರಿ ಜನರ ಕೆಲಸ ಮಾಡೋದಿದೆ. ನಡೆಯೋ ಸಾಕೀಗ. ಜರ್ನಪ್ಪ ಆಮೇಲೆ ಅಂದ್ರೆ ಇವತ್ತ ಎಲ್ಲರೂ ಸೇರಿ ಇವತ್ತು ಒಂದಾಗಿ ಜನರ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ಧ್ವನಿ ಎತ್ತಂತ ಕೆಲಸ ಮಾಡ್ಬೇಕು. ಹಿಂದೆ ನೋಡಿ BSSK ಫ್ಯಾಕ್ಟ್ರಿ ಕೂಬಾರ್ ಬೀದರ್ದಾಗ ಹೋದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 20 ಕೋಟಿ ಅದಕ್ಕೆ ಗ್ರಾಂಟ್ ಕೊಟ್ಟು ಚಾಲು ಮಾಡಿ ನಿರ್ದೇಶನ ಇದೆ. ಈ ಸರ್ಕಾರ ಇವರು ಮಾರ್ಕೊಂತಿಲ್ಲ ಕೊಂಟಾವ್. ಇಂಥ ಸರ್ಕಾರ ಇದು. ರೈತರ ಜೀವನಾಡಿ ಅದು. ಹಂಗಾಗಿ ಯಾರು ಫಿಕರ್ ಮಾಡ್ಲಕ್ ಹೋಗ್ಬೇಡ. ಇನ್ನ 1 ವರ್ಷ ದಂಧೆ ಮಾಡಾರಿ, ಜೈ ಆಮೇಲೆ ಹೊಡ್ಯಾರಿ. ಏನಂತ್ರಿ? ಅದಕ್ಕ ಇನ್ನ 2.5-3 ವರ್ಷದ ಏನ್ ನಾರವ್ರೆ ಎಲೆಕ್ಷನ್ ಏನು ಈಗಿಲ್ಲ, ಗೊತ್ತಾಯ್ತಾ? ಅದಕ್ಕ ಎಲ್ಲರೂ ಸೇರಿ ಇವತ್ತು ನೋಡ್ರಿ ಖುಷಿ ಆಗ್ತದೆ. ಏನಂತಂದ್ರೆ ಇವತ್ತು ನಾವು ಕುಮಾರಸ್ವಾಮಿ ಅವರು ಬಂದಾಗ ನೀವೆಲ್ಲರೂ ಸೇರಿ ಎಷ್ಟೊಂದು ಮಾನ ಸನ್ಮಾನ ಕೊಟ್ಟಿರಿ. ಇವತ್ತು ನಿಖಿಲ್ ಕುಮಾರಸ್ವಾಮಿಗೂ ಏನದಲ್ಲ ಅಷ್ಟೇ ಮಾನ ಸನ್ಮಾನ ನೀವು ತಾವು ಕೊಟ್ಟಿದ್ರಿ. ತಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತ ಮುಂದಿನ ದಿನಗಳಲ್ಲಿ ಇವತ್ತೆಲ್ಲರೂ ಸೇರಿ ಇವತ್ತ ಬಹಳ ಅಚ್ಚುಕಟ್ಟಾಗಿ ನಾವು ಕುಮಾರಣ್ಣನ ಬಲ್ಲೆ ಅಷ್ಟು ಪೇಷನ್ಸ್ ಅದ, ಅಷ್ಟು ತಾಳ್ಮೆ ಅದ ಅಂತೇಳಿ ನಾನು ಅಂತಿದ್ದೆ. ಆದರೆ ಆ ಗಾಡ್ ಗಿಫ್ಟು ಇವತ್ತು ನಿಖಿಲ್ ಕುಮಾರಸ್ವಾಮಿ ಬಲ್ಲಿ ಅಷ್ಟೇ ತಾಳ್ಮೆ, ಅಷ್ಟೇ ಒಂದು ಇದು ಏನದಲ್ಲ ಇದೆ. ಮತ್ತು ಭಾಷಣ ಬಿ ಬರೀ ನಾ ಹೇಳ್ತಾ ಇಲ್ಲ, ಎಲ್ಲರೂ ಹೇಳ್ತಾವ್ರೆ. ಕುಮಾರಣ್ಣ ಜರ ಬೇರೆ ರೀತಿ ಮಾಡ್ತಾರೆ, ನೀನೊಂದು ಸ್ವಲ್ಪ ಸಿನಿಮಾ ಇದು ಎಲ್ಲ ಸೇರಿ ಹೀರೋ ಸ್ಟೈಲ್ ಭಾಷಣ ಹೊಡಿತೀನಿ ನೀನು. ಎಲ್ಲ ಮಿಕ್ಸು. ಏನಂತಿ ಸೂರ್ಯಕಾಂತ್? ಯಾಕಂದ್ರೆ ಈ ಕಡೆ ಹೀರೋ, ಈ ಕಡೆ ಲೀಡರ್, ಎಲ್ಲ ಕ್ವಾಲಿಟಿ ಅವ ನಿಖಿಲನ್ ಬಲ್ಲಿ, ಗೊತ್ತಾಗ? ಯಾವಾರ ಯಾತ್ ಕಡೆ ಮಂಡಿ ಹೊಡೆದ್ರು ನಾ ತಯಾರಿದ್ದೆ ಮಂಡಿ ಹೊಡ್ಲಕ್ಕಂತೆ ಮನುಷ್ಯ ತಯಾರಾಗ್ಯಾನೀಗ, ಗೊತ್ತಾಯ್ತಾ? ಹಂಗೆ ಇವತ್ತು ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ಪಕ್ಷದಲ್ಲಿ ಏನಿದೆ ಅವರಾಗಲಿ, ಇವತ್ತು ನಾವು ಸೀನಿಯರ್ ಲೀಡರ್ಗಳಾಗಲಿ, ಇವತ್ತು ಎಲ್ಲರೂ ಇವತ್ತು ನಾವು ಜಿಲ್ಲೆಗಳ್ದಾಗ ಹೋದ್ರೆ ಅಷ್ಟೇ ಒಂದು ಮಾನ ಸನ್ಮಾನ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಕೊಡ್ತಾರೆ ನಮಗೆ. ಯಾಕಂದ್ರೆ ನಮ್ಮ ಲೀಡರ್ಸ್ ಬಂದಾರಪ್ಪ, ಮಾತಾಡ್ತಾರ, ಅವ್ರಿಗೆಲ್ಲ ಇದು ಮಾಡಬೇಕು ಅಂತೇಳಿ. ಅಂಥ ಒಂದು ವಾತಾವರಣ ಏನದಲ್ಲ ಇವತ್ತು ಎಲ್ಲರೂ ನಾವು ನಮ್ಮ ಪಕ್ಷ ನೋಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು, ಯಾಕಂದರೆ ನಮ್ಮ ಬೀದರ್ ಹೆಂಗಿದೆ ಅಂತಂದರೆ ಮಿರಾಜ್ ಪಟೇಲ್ ಅವ್ರು ಹಿಡ್ಕೊಂಡೆ ಅವ್ರ ಆದಿಯಾಗಿ, ನಮ್ಮ ಮಲ್ಲಿಕಾರ್ಜುನ್ ಖೂಬಾ ಆದಿಯಾಗಿ ಇವತ್ತು ಭಾಳಷ್ಟು ಜನ ಇವತ್ತು ಹಿಂದಿನ ಕಾಲದಾಗಿಂದ ಹಿಡ್ಕೊಂಡು ಜನತಾ ಪರಿವಾರ ಹಿಡ್ಕೊಂಡು ಏನದಲ್ಲ ಬಂದವರಿದ್ದಾರೆ. ಹಾಗಾಗಿ ಇಲ್ಲಿ
ನಮ್ಮದೇ ಆದಂಥ ಒಂದು ಗಡ ಇದೆ, ಇದು ನಮ್ಮದೇ ಆದಂಥ ವೋಟ್ ಬ್ಯಾಂಕ್ಸ್ ಇದೆ ಇಲ್ಲಿ. ಇಂಥದ್ರಲ್ಲಿ ನಾವು ಒಳ್ಳೆ ರೀತಿಯಿಂದ ಮ್ಯಾಗಿನ ಲೆವೆಲ್ ಸ್ಟ್ರಾಟಜಿಕಲಿ ನಾವು ಹೋಗಿ ಯಾರಿಗೂ ತೊಂದರೆ ಆಗಲ್ದಂಗ ನಾವೇನದಲ್ಲ ಇವತ್ತು ಎಲ್ಲರೂ ಸೇರಿ ಇದು ಮಾಡಿ ಮುಂದಿನ ಇಂಥ ಭ್ರಷ್ಟ ಸರ್ಕಾರ ತೆಗೆಂತ. ಯಾಕಂದ್ರೆ ನಾನು ಹೇಳಿದೆ, ಇವತ್ತು ಮಾಧ್ಯಮ ಸ್ನೇಹಿತರು ಇದ್ದಾರೆ, ಇವತ್ತೆಲ್ಲ ನಮ್ಮ ನ್ಯಾಷನಲ್ ಮೀಡಿಯಾದವರು ಬಂದಿದ್ದಾರೆ. ನಿಮ್ಗೊಂದು ಮಾತು ಹೇಳಕ್ ಬಯಸ್ತೀನಿ ನಾನು, ಏನಂತಂದ್ರೆ ಈ ಕಾಂಗ್ರೆಸ್ನವರು ಇಷ್ಟು ನಾವು ಗ್ಯಾರಂಟಿ ಅಷ್ಟು ಗ್ಯಾರಂಟಿ ಅಷ್ಟು ಫೇಮಸ್ ಆದೇವು ಇಷ್ಟು ಫೇಮಸ್ ಆಗಿದ್ದೇವಲ್ಲ ತರಲ್ಲ, ಇವ್ರ ಗ್ಯಾರಂಟಿ ನಮ್ಮ ಕರ್ನಾಟಕದ 7 ಕೋಟಿ ಜನ ಪಾರ್ಲಿಮೆಂಟ್ನಲ್ಲಿ ಫೇಲ್ ಮಾಡಿದಾರ. ಪಾರ್ಲಿಮೆಂಟ್ನಲ್ಲಿ 28 ಸೀಟ್ದಾಗ ಬರೀ 9 ಸೀಟ್ ಅವ್ರಿಗೆ ಬಂದವ, ಬಾಕಿದ್ ನಮಗ್ ಬಂದಿದೆ. ಅಗರ್ ನಿಮ್ ಗ್ಯಾರಂಟಿ ಸಕ್ಸಸ್ ಆಯ್ತಿತ್ತು, ನಿಮ್ ಗ್ಯಾರಂಟಿ ಮ್ಯಾಗ ವಿಶ್ವಾಸ ಇರ್ತಿತ್ತು, ಯಾಕೆ ನೀವು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇಲ್ಲ? ಕಾಂಗ್ರೆಸ್ ಮಂದಿ ಹೇಳಬೇಕು, 2.5 ವರ್ಷ ಹಿಡಿದು ಡೆಮೋಕ್ರಸಿ ಪ್ರಜಾಪ್ರಭುತ್ವ ಮೂಲೆಗ ಗಂಟಿನ ಮುಟ್ಟೆ ಕಟ್ಟಿಟ್ಟು ಇವತ್ತು ಮಂದಿ ಎದುರ ನಮ್ ಗ್ಯಾರಂಟಿ ಅಂತ ಹೇಳ್ತ್ರಿ. ಕೇಳ್ರಿ, ಮಾಧ್ಯಮ ಸ್ನೇಹಿತರು ಕೇಳಕ್ ಬಯಸ್ತೀನಿ, ಕಾಂಗ್ರೆಸ್ ಮುಖಂಡರಿಗೆ ಹೋಗಿ ಇವತ್ತ ನಿಮ್ ತಾಕತ್ತಿದ್ರೆ ನಾಳೆ ಬೆಳಿಗ್ಗೆ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಂತ ಹೇಳ್ರಿ. 2.5 ವರ್ಷ ಯಾಕೆ ನಿದ್ದೆ ಮಾಡಿದ್ರಿ ಹೇಳ್ರಿ? ಅದು ಹಿಂದಿಂದ 2 ವರ್ಷ ಬೇಡ, ಇವ್ರದ್ದು 2 ವರ್ಷ ಅದು ಇರ್ಲಿ. ಯಾಕಂದ್ರೆ ನಮ್ಮ ಸಂಜು ರೆಡ್ಡಿಗೆ ಅರ್ಜೆಂಟ್ ಎಲ್ಲಾರ ಹೋಗೋದ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪರೇಶಾನ ನಾವ. ಅದೇ ಗೊತ್ತಾಯ್ತು. ಕೂಡು ಏನಂತ್ರಿ? ಹಂಗಾಗಿ ಇವತ್ತು ಏನಾಗಿದೆ, ಇವತ್ತು ಇವ್ರ ಸರ್ಕಾರ ಸಂಜು ರೆಡ್ಡಿ, ಇವತ್ತು ಈ ಸರ್ಕಾರ ನಾವು ಯಾರಿಗೆ ಕೇಳಬೇಕು? ಇವ್ರಿಗೆ ಕೇಳ್ಬೇಕು. ನಾಳೆ ಮುಂಜಾನೆ ಮಾಡ್ರಿ, ಅದೇ ಹೇಳತ್ತಿಲ್ವಾ? ನಾಳೆ ಬೆಳಿಗ್ಗೆ ಮಾಡ್ರಿ. ಯಾಕ ಅವ್ರಿಗೆ ಡೌಟ್ ಅದ, ನಾಳೆ ಬರ್ಲೋಯ್ತು ಅಂದ್ರೆ ಮತ್ತೆ ಮುಂದೆ ನಾವಿನ್ನಮ್ಮ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಹೋಗವ್ವ, ಇನ್ನೊಂದು ಹೋಗವ್ವ, ನಮ್ಗೇನಾಯ್ತದು ಅಮ್ಮ ನಿಟ್ಟಿನಲ್ಲಿ ಪರೇಶಾನರ. ಅಂದಿನ ಮ್ಯಾಗ ಇವ್ರಿಗೆ ಗ್ಯಾರಂಟಿ ಯಾವ್ದ? ಬರೇ ಭ್ರಷ್ಟಾಚಾರು ಹಗರಣಗೋಳ್ದು ಲೆಕ್ಕ ಇಲ್ಲ. ಹಿಂದೆ ಹೆಂಗ UPA 1 and 2 ಹಗರಣಗೋಳ್ನಿಂದ ಫುಲ್ ಆಗಿ ಇವತ್ತು ಹಿಂದೂಸ್ತಾನ್ನಿಂದ ಕಾಂಗ್ರೆಸ್ ಹೊರಗೆ ಹೋಗಿದೆ. 10-11 ವರ್ಷ ಆಯ್ತು. ಹಂಗ ಇವತ್ತು ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಹೆಚ್ಚಿಗಾಗಿ, ಹಗರಣಗಳು ಹೆಚ್ಚಿಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಿಂದ ಇದು ನಾಮ ಸಮೇತ ಏನದಲ್ಲ ಹೊರಟು ಹೋಗಂತ ಸಮಯ ದೂರಿಲ್ಲ ಅಂತೇಳಿ ಹೇಳಕ್ ಬಯಸ್ತೀನಿ ಬಂಧುಗಳೇ, ದೂರಿಲ್ಲ. ಹಂಗಾಗಿ ಇವತ್ತು ನಾವು ನೀವೆಲ್ಲ ಒಗ್ಗಟ್ಟಾಗಿ ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ದೀನ್ ದಲಿತರ ಪರವಾಗಿ ಆವಾಜ್ ಎತ್ತಿ ಎಲ್ಲೆಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಎಲ್ಲರೂ ಸೇರಿ ಕೆಲಸ ಮಾಡೋಣ. ಆಮೇಲೆ ವಿಶೇಷವಾಗಿ ಇವತ್ತ ಅಲ್ಲಿ ಅದು ಇದು ಹಾಕಿದೆವು, ಒಂದು 5 ಮಿನಿಟ್ ಟೈಮ್ ಕೊಡ್ರಿ. ಏನಂತಂದ್ರೆ ಎಲ್ಲರೂ ಮೊಬೈಲ್ ಅವಲ್ಲ. ಇವತ್ತು ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸದಸ್ಯತ್ವ ನೋಂದಣಿ ಕಡೆಯಿಂದ ಬಂದಿದ್ದಾರೆ. ಅದಕ್ಕ ಎಲ್ಲರೂ ಮೊಬೈಲ್ ಚಾಲು ಮಾಡ್ಕೋರಿ, ಜೇಬ್ನಾಗಿನ ಮೊಬೈಲ್ ತೆಗೀರಿ. ಶ್ರೀಕಾಂತ್ ಚಾಲು ಅದ ಮಾಡಿರಿ, ಅಲ್ಲ ಮಾಡಲ್ದವರು ಒಸ್ಸು ಮಂದಿ ಮಾಡಿರಿ, ಫುಲ್ಲು ಮಾಡಿದ್ದಾರೆ. ಯಾಕಂದ್ರೆ 2 ದಿವಸ ಮೊದಲು 2ನೇ ತಾರೀಕು ಅಂದ್ರೆ ನಿನ್ನೆನೆ ಬೆಳಿಗ್ಗೆ ನಾನು ಎವ್ರಿ ಹಳ್ಳಿ ಎಲ್ಲ ಮುಖಂಡರ ಜೊತೆಲಿ ಜೂಮ್ ಮೀಟಿಂಗ್ ಮಾಡಿದ್ದೀನಿ. ಬೆಳಗ್ಗೆ 8 ಗಂಟೆ ಹಿಡ್ಕೊಂಡು 10:30ವರೆಗೆ ಸುಮಾರು 200ಕ್ಕಿಂತ ಹೆಚ್ಚಿಗೆ ಜನ ಆ ಜೂಮ್ ಮೀಟಿಂಗ್ನಲ್ಲಿ ತಮ್ಮದೇ ಆದಂಥ ಜಾತ್ರೆ ಅಂದರೆ ಅಲ್ಲಿ ಊರಲ್ಲಿ 10-15 ಜನರಿಗೆಲ್ಲ ಕೂಡಿಸ್ಕೊಂಡು ನನ್ನ ಜೊತೆ ಸಂಪರ್ಕ ಇದ್ದು ಅಲ್ಲೇ ಮಾಡಿದಾರ. ಮತ್ತು ನಿನ್ನೆ ನಾನು ರಿಪೋರ್ಟ್ ಬಿ ತಗೊಂಡೆ ಕರ್ನಾಟಕದಾಗ, ಅದು ನಮ್ಮ ಸೌತು ಎಷ್ಟು ಆಗ್ಯಾವ ಅಂಥೇಳಿ. ಆದ್ರೆ ನನಗೆ ಅನ್ಸಿದ ಮಟ್ಟಿಗೆ ನಿನ್ನಿನ ತನ
ನಾವು ಎಲ್ಲದಕ್ಕಿಂತ ನಂಬರ್ 1 ಪೊಸಿಷನ್ದಾಗ ಕರ್ನಾಟಕದಾಗ ಹೋಯ್ತೇವು ಅಂತೇಳಿ ಹೇಳಕ್ಕೆ ಬಯಸ್ತೀನಿ ನಾನು. ಆದ್ರೆ ಈಗ ಭೀ ಫಿರ್ ಭೀ ಒಂದು ಮಿಸ್ ಕಾಲ್ ಹೊಡೀರಿ, ಒಂದು ಅಕೌಂಟ್ ನಿಖಿಲ್ ಕುಮಾರಸ್ವಾಮಿ ಅಕೌಂಟ್ದಾಗ ಹೋಗ್ಲಿ. ಈಗ ಒಂದು ನಂಬರ್ ಹೇಳ್ತೀನಿ ನಾ, 99 ಎಷ್ಟದ 9964002028 ಇದ್ರ ಮ್ಯಾಗ ಒಂದು ಮಿಸ್ ಕಾಲ್ ಹೊಡೀರಿ. ಪೂರಾ ನಾ ಫಿಲಪ್ ಮಾಡ್ಸಾರಿ ಅಂತ ಹೇಳಿದ್ದೆ, ಆದ್ರೆ ನೀವು ಎಲ್ಲರೂ ಮಾಡಿದ್ದೇವಲ್ಲತ್ತೀರಿ. ಅದಕ್ಕೆ ಸಮಯ ಹೆಚ್ಚಿಗೆ ತಗೊಳ್ಳಲ್ಲ ನಾನು. ಅದಕ್ಕೆ ಮತ್ತೆ ಮುಂದಿನ ಅದೇನು ಪ್ಲೇ ಮಾಡೋದು ಬೇಡ, ಪ್ಲೇ ಮಾಡೋದು ಬೇಡ. ಮುಂದಿನ ಸಮಯ ಏನದಲ್ಲ, ನಾವು ಸಂಪೂರ್ಣ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕೊಡೋಣ. ಅವ್ರ ಮಾತುಗಳು ಕೇಳಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಆ ತಾಯಿ ಭವಾನಿ ಮಾತಾ ಇಲ್ಲಿ ನಮ್ಮ ಏನು ಬಾಲಮ್ಮ ತಾಯಿ ಬಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದೆವು, ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ. ಜನರದು ಎಲ್ಲರದು ಸೇವೆ ಮಾಡೋಂಥ ಇನ್ನೂ ಹೆಚ್ಚಿಗೆ ಇದು ಮಾಡಲಿ ಅಂತ ಹೇಳಿ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಿ, ಮತ್ತು ವಿಶೇಷವಾಗಿ ಅವರಿಗೂ ಈ ಕ್ಷೇತ್ರಕ್ಕೆ ಬಂದಿನ ಕಡೆಯಿಂದ ಧನ್ಯವಾದ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.